ನಮಸ್ಕಾರ ವೀಕ್ಷಕರೇ, ನಾನು ಗೌತಮ್ ಗುಡ್ಲುಪೇಟೆ ಮಾತಾಡ್ತಾ ಇದ್ದೀನಿ. ಸರ್ಕಾರಗಳು ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿಗಳ ಹಣದ ರೂಪದಲ್ಲಿ ಪ್ರತಿ ವರ್ಷ ತಮ್ಮ ಬಜೆಟ್ಗಳಲ್ಲಿ ಜನರಿಗಾಗಿ, ಜನರ ಸೇವೆಗಾಗಿ, ಅವರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಅವರ ಮೂಲಭೂತ ಸೌಕರ್ಯಗಳಿಗಾಗಿ ಕೋಟಿ 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 ರೂಪಾಯಿ ಹಣಗಳನ್ನ ತನ್ನ ಬಜೆಟ್ ನಲ್ಲಿ ಮಂಡಿಸೋದ್ರ ಜೊತೆಗೆ ಪ್ರತಿಯೊಂದು ಸಮುದಾಯಗಳಿಗೂ ಇಷ್ಟಿಷ್ಟು ಹಣ ಅಂತ ಮೀಸಲಿಡುತ್ತೆ. ಆದ್ರೆ ನಿಜವಾಗ್ಲೂ ಆ ಮೀಸಲಿಡ್ತಕ್ಕಂತಹ ಹಣಗಳು ಜನರ ಕೈ ಸೇರ್ತಾ ಇದೆಯಾ? ಅವರ ಸೌಲಭ್ಯಗಳಿಗೆ ನಿಜವಾಗ್ಲೂ ತಲುಪ್ತಾ ಇದೆಯಾ? ಯಾಕೆ ಈ ಸಂದರ್ಭದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ, ನಾವು ನೋಡಿರ್ಬೋದು SC ST TSP ಕಾಯ್ದೆ 2013ರ ಪ್ರಕಾರ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತೆ ಆರ್ಥಿಕವಾಗಿ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗಾಗಿ ಶಿಕ್ಷಣ, ವಸತಿ, ಉದ್ಯೋಗ ಸೃಷ್ಟಿಯಾಗಿರ್ಬೋದು, ಮತ್ತೆ ಅವರ ಕೌಶಲ್ಯ ಅಭಿವೃದ್ಧಿಗಳಿಗಾಗಿರ್ಬೋದು ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರಗಳು ಕೋಟಿ ಕೋಟಿ ಹಣದ ಒಂದು ಆ ಸಮುದಾಯಗಳಿಗೆ ಮೀಸಲಿಡುತ್ತೆ. ಅಂತದ್ರಲ್ಲಿ ನಮ್ಮ SC ST ಸಮುದಾಯಕ್ಕೆ ಅಂತಾನೆ SC ST TSP ಕಾಯ್ದೆಯಡಿ ಸುಮಾರು 3,85,000 ಕೋಟಿ ಹಣ, 3,85,000 ಕೋಟಿ ಎಲ್ರಿ ಲೆಕ್ಕ ಹಾಕೋದು ಹಣನ? ಅಷ್ಟೊಂದು ಹಣ ಇದೆ. ಸೊ ನಾನು ಪರ್ಟಿಕ್ಯುಲರ್ ಆಗಿ 2025-26 ಈ ಸಾಲಿನಲ್ಲಿ ಸುಮಾರು 42,000 ಕೋಟಿ ಹಣವನ್ನ SC ST TSP ಕಾಯ್ದೆಯಡಿ ಆ SC ST ಸಮುದಾಯಗಳಿಗೆ ಮೀಸಲಿಟ್ಟಿದೆ. ನಿಜವಾಗ್ಲೂ ಈ ಹಣ ಜನಸಾಮಾನ್ಯರ ಕೈಗೆ ತಲುಪುತ್ತಾ? ನಿಜವಾಗ್ಲೂ ಅವರು ಮೀಸಲಿಟ್ಟಿರ್ತಕ್ಕಂತಹ ಹಣ ಜನರ ಮೂಲಭೂತ ಸೌಲಭ್ಯಗಳಿಗಾಗ್ಲಿ, ಅವರ ಅಭಿವೃದ್ಧಿಗಳಿಗಾಗ್ಲಿ, ಅವರ ಶ್ರೇಯೋಭಿವೃದ್ಧಿಗಾಗ್ಲಿ ಬಳಕೆ ಆಗ್ತಾ ಇದೆಯಾ? ನಿಜವಾಗ್ಲೂ ಇದನ್ನು ನಾವು ಸರ್ಕಾರಕ್ಕೆ 1 ರೂಪಾಯಿನೂ ತೆರಿಗೆ ಕಟ್ತಕ್ಕಂತಹ ಸಾಮಾನ್ಯ ಜನರುಗಳು ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ಬೇಕು. ಹೆಚ್ಚು ಇದ್ರ ಬಗ್ಗೆ ಚರ್ಚೆಗಳಾಗ್ತಾ ಹೋಗ್ಬೇಕು. ಇದ್ರ ಬಗ್ಗೆ ಜನಾಂದೋಲನ ಆಗ್ಬೇಕು. ಯಾವ ಯಾವ ಇಲಾಖೆಗಳಿಗೆ ನೀವು ನಮ್ಮ ತೆರಿಗೆ ಹಣವನ್ನ ಯಾವ್ದಕ್ ಬೆಳೆಸ್ತಾ ಇದ್ದೀರಾ? ಲೆಕ್ಕ ನೋಡಿದ್ರೆ ಸಾವಿರ ಪುಟಗಳಷ್ಟು ಕೋಟಿ ಹಣವನ್ನ ನೀವು ಮೀಸಲಿಟ್ಟಿದ್ದೀರಾ. ಆದ್ರೆ ಬಳಕೆ ಆಗಿರೋದು ಎಷ್ಟು? ನಿಜವಾಗ್ಲೂ ಸಮುದಾಯಗಳಿಗೆ ತಲುಪ್ತಾ ಇದಾವ? ಜನರಿಗೆ ಹಣ ಸೇರ್ತಾ ಇದೆಯಾ ಸೇವೆಗಳ ರೂಪದಲ್ಲಿ? ಇದನ್ನೆಲ್ಲ ನಾವುಗಳು ಚರ್ಚೆ ಮಾಡಬೇಕಾಗಿದೆ. ಸರ್ಕಾರಕ್ಕೆ ಸರಿಯಾಗಿ ಹಣನ ಉಪಯೋಗಿಸ್ರಪ್ಪ. ಸಮುದಾಯಕ್ಕೆ, ಪ್ರತಿಯೊಂದು ಸಮುದಾಯಗಳಿಗೂ ಕೂಡ ಹಣವನ್ನ ಅಥವಾ ಅವರಿಗೆ ಸೌಲಭ್ಯಗಳನ್ನ ಕಲ್ಪಿಸೋ ನಿಟ್ಟಿನಲ್ಲಿ ನೀವುಗಳು ಸೇವೆ ಮಾಡ್ರಪ್ಪ ಅಂತ ನಾವು ಹೇಳ್ಬೇಕು ಬೇಡವು? ಸೊ ಹಾಗಾಗಿ ಇದೇ ತಿಂಗಳು 23ನೇ ತಾರೀಕು ಬೆಂಗಳೂರಿನ ದೇವರಾಜು ಅರಸು ಭವನದಲ್ಲಿ SC TSP ಮೀಸಲು ನಿಧಿ ಹಣ ಇದೆಯಲ್ಲ, ಅದನ್ನ ಸದ್ಬಳಕೆಯ ಆಂದೋಲನವನ್ನ, ಜನಾಂದೋಲನವನ್ನ ಅರಿವು ಮೂಡಿಸೋದಕ್ಕಾಗಿ ಒಂದು ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನ ಹಾಗೂ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೀವಿ. ನಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಇದ್ವಿ. ರಾಜ್ಯದ ಮೂಲೆ ಮೂಲೆಯಿಂದ ಸಾಕಷ್ಟು ಭಾಗಗಳಿಂದ ಎಲ್ಲ ಮಿತ್ರರು ಆಗಮಿಸ್ತಾ ಇದ್ದಾರೆ. ದಯಮಾಡಿ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ಕೂಡ ನಮಸ್ಕಾರ.